ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ರಾಜ್ಯ ಸರ್ಕಾರ ಏನು ಕುರುಬ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಅಂತ ಹೇಳಿ ಏನು ಮುಂದಾಗ್ತಿದೆ, ಇದನ್ನು ವಿರೋಧಿಸಿ ಏನು ರಾಜ್ಯ ಮಟ್ಟದ ಸಭೆಯನ್ನು ಹರಿಹರ ತಾಲೂಕಿನ ಏನು ರಾಜನಹಳ್ಳಿ ಮಠದಲ್ಲಿ ವಾಲ್ಮೀಕಿ ಗುರುಗಳಾದಂಥ ಪ್ರಸನ್ನಾನಂದ ಶ್ರೀಗಳು ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾಗಳಿಂದ ಕೇಂದ್ರಗಳಿಂದನೂ ಕೂಡ ಸಾಕಷ್ಟು ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಹಾಗೂ ರಾಜಕೀಯ ವ್ಯಕ್ತಿಗಳು, ಶಾಸಕರು, ಹಾಲಿ ಮಾಜಿ ಶಾಸಕರುಗಳು ಅಲ್ಲದೆ ಸಂಸದರು ಕೂಡ ಭಾಗಿಯಾಗಿದ್ದರು. ಈ ಒಂದು ಸಭೆಯಲ್ಲಿ ಏನು ಚರ್ಚೆ ಆದಂಥ ವಿಷಯ ಅಂದರೆ ಏನು ಈಗಾಗಲೇ ಏನು ಮೀಸಲಾತಿಯನ್ನು 7.5% ನಮಗೆ ರಾಜ್ಯ ಸರ್ಕಾರ ನೀಡಿದೆ. ಈ ಒಂದು 7.5%ಗೆ ಮತ್ತೆ ನಮಗೆ ಎಲ್ಲಿ ಹೊಡೆತ ಬೀಳುತ್ತೋ ಅನ್ನೋ ದೃಷ್ಟಿಯಿಂದ ಈಗ ಏನು ವಾಲ್ಮೀಕಿ ಸಮುದಾಯದವರು ಒಂದು ಸಭೆಯನ್ನು ಮಾಡಿದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಸಭೆಯಲ್ಲಿ ಎಲ್ಲ ವಾಲ್ಮೀಕಿ ರಾಜಕೀಯ ಮುಖಂಡರುಗಳು ಭಾಗಿಯಾದಂಥ ಸಂದರ್ಭದಲ್ಲಿ ಚರ್ಚೆ ಆದಂಥ ವಿಷಯ ಏನಂದರೆ, ನಾವು ಯಾವುದೇ ರೀತಿ ಕುರುಬ ಸಮುದಾಯವನ್ನು ಈ ಒಂದು ನಮ್ಮ ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರಿಸ್ಕೊಳ್ಳಲು ನಾವು ಒಪ್ಪೋದಿಲ್ಲ. ಯಾಕಂದರೆ ಈಗಾಗಲೇ ಇರುವಂಥ ಏನು ಮೀಸಲಾತಿ ನಮಗೆ ಕಡಿಮೆ ಇದೆ. ಇದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇದು ಇನ್ನೂ ಕೂಡ ಹೆಚ್ಚಾಗಬೇಕಿತ್ತು, ಆದರೆ ಇದು ಆಗಿಲ್ಲ. ಇದರಲ್ಲಿ ಮತ್ತೆ ಈಗ ಕುರುಬರನ್ನು ಸೇರಿಸ್ಕೊಂಡ್ರೆ ನಮಗೆ ಇನ್ನೊಂದಿಷ್ಟು ಹೊಡೆತ ಬೀಳುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈಗ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಏನು ವಾಲ್ಮೀಕಿ ಸಮುದಾಯದ ಏನು ಗುರುಗಳಿದ್ದಾರೆ ಪ್ರಸನ್ನಾನಂದ ಶ್ರೀಗಳು ಅವರ ಒಂದು ತೀರ್ಮಾನದಂತೆ ಎಲ್ಲರೂ ಕೂಡ ಒಕ್ಕರ್ಲಿಂದ ಈಗ ಏನು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಎಸ್ಟಿಗೆ ಕುರುಬರನ್ನು ಸೇರಿಸಬಾರ್ದು ಅಂತೇಳಿ ಒಂದು ನಿರ್ಣಯವನ್ನು ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಏನು ಬರುವಂಥ 25ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಏನು ಸರ್ಕಾರದ ಒಂದು ವಿರುದ್ಧ ಒಂದು ಮನವಿಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಏನು ಕುರುಬ ಸಮುದಾಯವನ್ನು ಎಸ್ಟಿ ಇದಕ್ಕೆ ಸೇರಿಸಬಾರ್ದು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಬೇಕು. ಅದಲ್ಲದೆ ಕೂಡ ಈಗ ಇರುವಂತಹ ನಮ್ಮ ಎಸ್ಟಿ ಸಮುದಾಯದಲ್ಲಿ ಕೂಡ ಅನೇಕ ಜನರು ಕೂಡ ಕೆಲವರು ಬೇರೆ ಬೇರೆ ವರ್ಗದವರು ಕೂಡ ಎಸ್ಟಿ ಅಂತ ಹೇಳಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಅದನ್ನು ಕೂಡ ತಡೆ ಹಿಡಿಬೇಕು. ಅದರಿಂದ ನಮಗೆ ಸಾಕಷ್ಟು ಅನ್ಯಾಯವಾಗ್ತಿದೆ ಅಂತೇಳಿ ಈ ಒಂದು ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮಿಗಳು ಮಾತನಾಡಿ, ಏನು ನಾವು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ, ಆದರೆ ನಮಗೆ ಮೀಸಲಾತಿ ಕೇವಲ ಕಡಿಮೆ 7.5% ಮಾತ್ರ ಸಿಕ್ಕಿದೆ. ಹೀಗಾಗಿ ಏನು ನಮಗೆ ಬೇರೆ ಸಮುದಾಯವನ್ನು ಕೂಡ ಮೇಲಕ್ಕೆ ತರುವಂತಹ ನಮಗೆ ಅನುಕಂಪ ಇದೆ. ಆದರೆ ನಮ್ಮ ಸಮುದಾಯಕ್ಕೆ ಸೇರಿಸಿ ನಮಗೆ ಹೊಡೆತವನ್ನು ಕೊಡಬೇಡಿ, ಅವರಿಗೆ ಬೇರೆ ರೀತಿಯಾದಂತಹ ಒಂದು ಉಪಯೋಗವನ್ನು ಮಾಡಿಕೊಡಿ ಅಂತೇಳಿ ಪ್ರಸನ್ನಾನಂದ ಸ್ವಾಮೀಜಿಯವರು ಕೂಡ ಒಂದು ಹೇಳಿರುವಂಥದ್ದು. ಬಹುತೇಕ ಕಳೆದ 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿವಿ. ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ನಾವು ಅನೇಕ ಬಾರಿ ಹೋರಾಟವನ್ನು ಮಾಡಿದಾಗ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಂಡಿರ್ತದೆ. ನ್ಯಾಯ ಕೊಡಿಸಿದ್ದು ಯಾವಾಗಪ್ಪ ಅಂತೇಳಿದ್ರೆ 30 ವರ್ಷ ಬೇಕಾಯಿತು. ಬಹುತೇಕ ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲಿ ಸರ್ಕಾರಗಳು ಇವತ್ತು ಕೆಲವು ಸಮುದಾಯಗಳು ನಮಗೆ ಅನ್ಯಾಯ ಆಗ್ತಾಯಿದೆ, ಸಾಮಾಜಿಕವಾಗಿ ಅನ್ಯಾಯ ಆಗ್ತಾಯಿದೆ, ಶೈಕ್ಷಣಿಕವಾಗಿ ಅನ್ಯಾಯ ಆಗ್ತಾಯಿದೆ, ಔದ್ಯೋಗಿಕವಾಗಿ ಅನ್ಯಾಯ ಆಗ್ತಾಯಿದೆ. ಹಾಗೆ ನಮ್ಮ ಪ್ರಾತಿನಿಧ್ಯವನ್ನು, ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಬೇಕು, ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡಬೇಕಂತ 30 ವರ್ಷದಿಂದ ಹೋರಾಟ ಮಾಡ್ಕೊಂಬಂದು ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಎಲ್ಲ ಪಾರ್ಟಿಯವರು ಈ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದ ಹೊರತಾಗಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತ ಮರಿತಾ ಇದ್ದೀರಿ. ಹಾಗಾಗಿ ನೀವು ಒಂದು ರಾಜ್ಯಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ಇರಬೇಕು. ಇವತ್ತು ಒಂದು ಸಮುದಾಯವನ್ನು ಎಸ್ ಟಿ ಪಟ್ಟಿ ಸೇರಿಸಬೇಕು, ಎಸ್ ಸಿ ಪಟ್ಟಿ ಸೇರ್ಬೇಕಂದ್ರೆ ಪರಮಾಧಿಕಾರ ನಿಮಗಿದೆಯಾ? ಪರಮಾಧಿಕಾರ ಇದ್ದರೆ ನೀವು ನಿರ್ಧಾರ ತೆಗೆದುಕೊಳ್ಳಿ. ಪರಮಾಧಿಕಾರ ಇಲ್ಲ ಅಂತ ಹೇಳಿದ್ರೆ ತಾವುಗಳು ಇವತ್ತು ಆ ಸಮುದಾಯವನ್ನು ವೋಟ್ ಬ್ಯಾಂಕಿಗೋಸ್ಕರ ತಾವು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ಇದನ್ನು ವಿರೋಧಿಸ್ತೀವಿ. ಅದಲ್ಲದೆ ಕೂಡ ಮುಂದಿನ ದಿನಗಳಲ್ಲಿ ನೀವೇನಾದರೂ ಸೇರ್ಪಡೆ ಮಾಡಿದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡುವಂತಹ ಎಲ್ಲ ಪ್ರಸಂಗಗಳು ಬರುತ್ತೆ ಅಂತೇಳಿ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ನಾವು ಕಾಂಗ್ರೆಸ್ ಏನು ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಬೆಂಬಲಿತರಾಗಿ ಸಾಕಷ್ಟು 15ಕ್ಕೂ ಹೆಚ್ಚು ಜನ ಗೆಲ್ಲಿಸಿದ್ದೀವಿ. ಆದರೆ ಇಂಥ ಸಮುದಾಯಕ್ಕೆ ಇವರು CM ಸಿದ್ದರಾಮಯ್ಯನವರು ಈ ರೀತಿ ಮಾಡ್ತಿರುವಂಥ ಎಷ್ಟರ ಮಟ್ಟಿಗೆ ಅಂತೇಳಿ ಈಗ ಸರ್ಕಾರ ವಿರುದ್ಧ ಒಂದು ಆಕ್ಷೇಪವನ್ನು ಸ್ವಾಮೀಜಿಯವರು ಹೊರಹಾಕ್ತಿದ್ದಾರೆ. ಏನು ಈ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು, ಐಡ್ರಾಮ್ಗಳು ಸೃಷ್ಟಿಯಾದವು.
ಯಾಕಂದರೆ ಏನು ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತಹ ಬಂಗಾರು ಹನುಮಂತು ಅವರು ಕೂಡ ಒಂದು ಇದೇ ವೇಳೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಏನು ಎಸ್ ಟಿ ನಿಗಮದ ಹಣವನ್ನು ಕಾಂಗ್ರೆಸ್ನವರು ದುರ್ಬಳಕೆ ಮಾಡಿ ನಮ್ಮ ಎಸ್ ಟಿ ಸಮುದಾಯದ ನಾಯಕರುಗಳನ್ನು ಬಲಿ ಮಾಡಿದರು ಅಂತ ಹೇಳಿ ಒಂದು ಮಾತನಾಡುವಂಥ ಸಂದರ್ಭದಲ್ಲಿ ಏನು ಬಳ್ಳಾರಿಯ ಸಂಸದರಾದಂತಹ ಈ ತುಕಾರಾಮ್ ಅವರು ಕೂಡ ಒಂದು ಅದನ್ನ ಆಕ್ಷೇಪ ವ್ಯಕ್ತಪಡಿಸಿದರು. ಯಾಕಂದರೆ ಏನು ಈ ರೀತಿ ಆರೋಪ ಮಾಡ್ತಿದ್ರಿ ಅಂತೇಳಿ ನೇರವಾಗಿ ಮೈಕ್ ಕಸ್ಕೊಂಡು ಮುಂದಾದಂಥ ಸಂದರ್ಭದಲ್ಲಿ ಇಬ್ಬರ ಮದುವೆ ಮತ್ತು ಅವರ ಬೆಂಬಲಿಗರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೀತು. ಈ ಸಂದರ್ಭದಲ್ಲಿ ಏನು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಏನಿದ್ದಾರೆ ಅವರು ಮಧ್ಯಸ್ಥಿಕೆ ವಹಿಸಿ ಇವರಿಬ್ಬರು ಕೂಡ ಏನೋ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಸಂಸ್ಕಾರ ಇರಬೇಕು ಯಾವಾಗಲೂ ಕೂಡ. ಅಂದರೆ ಈ ವೇದಿಕೆ ಏನು, ಈ ವೇದಿಕೆಗೆ ಎದಕ್ಕೆ ಬಂದರೆ, ನಮ್ಮ ತಂದೆ ಎದಕ್ಕೆ ಬಂದರೆ ಅದಕ್ಕೆ ತಿಳ್ಕೊಂಡು ನಾವು ಸ್ಪೀಚ್ ಮಾಡಬೇಕು. ಆವಾಗಲೇ ವೇದಿಕೆಗೆ ಇದಿರ್ತದೆ. ಇದು ಸ್ವಲ್ಪ ವೇರಿಯೇಷನ್ ಆಯಿತು, ಅದರಿಂದ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ನೋಡಿ, ವಾಲ್ಮೀಕಿದು ನಿಗಮನಾಲಯ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ವಾಲ್ಮೀಕಿ ಹಗರಣದ್ದು ಇದ್ರದ್ದು ಇನ್ವೆಸ್ಟಿಗೇಷನ್ ಯಾರು ತಪ್ಪು ಮಾಡಿದ್ರು ಏನು ಮಾಡೋಂತ ಈಗಾಗಲೇ CBI ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡೋದು ಅದು ಅಸಂಬಸ. ಯಾವಾಗಲೂ ಕೂಡ ಅದು ಬರ್ತೈತೆ, ರಿಸಲ್ಟ್ ಬರ್ತೈತೆ, ED ಕೂಡ ಐತೆ, ಬರ್ತಾರೆ. ಬಂದ ಮೇಲೆ ತಂದೆ ಆದಂಥದ್ದು ರಿಸಲ್ಟ್ ಬರ್ತೈತೆ. ಬಂದ ಮೇಲೆ ಪಾನಕ ಪಾನಿ ದೂದಿಕ ದೂದ್ ಗೊತ್ತಾಗುತ್ತಲ್ಲ. ಅಂದರೆ ಇವತ್ತು ಬಂದಿರೋದೇನು ಸಬ್ಜೆಕ್ಟು, 3 ಸಬ್ಜೆಕ್ಟ್ ನಾವು ಬಂದೀವಿ ಇಲ್ಲೆಲ್ಲ. ಎಲ್ಲರೂ ಬಂಧುಗಳು, ನಮ್ಮ ತಂದೆ ಅವರೆಲ್ಲ ಇವತ್ತು ಸಮಾಜದ ಪರವಾಗಿ ಇಟ್ಕೊಂಡು ಬಂದರೆ ನಾವು ಅವರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು. ಏನಪ್ಪ ಇವತ್ತು ಯಾವ ಕಾಲಮಲ್ಲಿ ನಾವೇನಂತ ನಮೂದನೆ ಮಾಡಬೇಕು. ಎರಡನೇದು, ಇವತ್ತು ST ಸಮಾಜಕ್ಕೆ ಇವತ್ತು ಕುರುಬ ಸಮಾಜನ ಜಾಯಿನ್ ಮಾಡಬೇಕಂತ ಅದು ವಾಸ್ತವಾಂಶನ ಕುಂತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಅನ್ಕೊಂಡಿದ್ವೆಲ್ಲ ಕೂಡ ಆಗೋದಿಲ್ಲ. ಎಲ್ಲದು ಕೂಡ ಅದನ್ನು ಚರ್ಚೆ ಮಾಡಿ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತೈತೆ. ಇನ್ನು ಏನು ಅದಂತೆ ಊಟದಲ್ಲೇ ಖುಲಾಸೆ ಮಾಡೋದು ಅದು ತಪ್ಪು ಅನ್ನಿಸ್ತದೆ. ಏನು ಈಗ ಬಂಗಾರು ಹನುಮಂತ ಅವರು ಕೂಡ ಏನು ಆ ವೇದಿಕೆಯಲ್ಲೇ ಸಾಕಷ್ಟು ನಮ್ಮ ಏನು ಈ ವಾಲ್ಮೀಕಿ ಸಮುದಾಯದವರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಯಾಕೆಂದರೆ ಏನೇ ಒಂದು ತಲೆದಂಡ ಆದರೂ ವಾಲ್ಮೀಕಿ ಸಮುದಾಯದವ್ರನ್ನ ತಲೆದಂಡ ಮಾಡ್ತಾಯಿದ್ದಾರೆ ಈ ಸರ್ಕಾರದಲ್ಲಿ. ಹಾಗಾಗಿ ತುಳಿಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತೇಳಿ ST ಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂತಹ ಬಂಗಾರು ಹನುಮಂತ ಅವರು ಹೇಳಿದರು. ಸತ್ಯನ ಇರೋ ಸತ್ಯ ಹೇಳಿದ್ನಪ್ಪ ಅಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತ ಅಂತಾರಲ್ಲ, ಆ ರೀತಿ ಆಯಿತು. ಈಗ ಇವತ್ತು ಕುರುಬರನ್ನ ಎಷ್ಟಿಗೆ ಸೇರಿಸ್ಲಿಕ್ಕೆ ಸಿದ್ದರಾಮಯ್ಯ. ಇವತ್ತು ನೀವು ನೋಡ್ತಿರ್ರಿ, ಜಾತಿ ಗಣಿತ ಅಂತಂದೇಳಿ ಮಾಡ್ತಾ ಹೋಗಿ ಇವತ್ತು ವಾಲ್ಮೀಕಿ ಕ್ರಿಶ್ಚಿಯನ್ ಅಂತಂದು ಹೇಳ್ತಾಯಿದ್ದಾರೆ. ಇವತ್ತು ನಾವು ಹುಟ್ಟುತ್ತಲ್ಲ ನಾಯಕರು. ಇವತ್ತು ಕ್ರಿಶ್ಚಿಯನ್ ಅಂತ ಸೇರ್ಸೋಕ್ಕೆ ಸಿದ್ದರಾಮಯ್ಯ ಯಾರು? ಇವತ್ತು ಸೋನಿಯಾ ಗಾಂಧಿ ಶ್ರೀರಕ್ಷೆ ಪಡಲಿಕ್ಕೋಸ್ಕರ ಏನು ನವಂಬರ್ಗೆ ಅಧಿಕಾರ ಬಿಟ್ಕೊಡೋದಾಗತ್ತೆ ಅಂತಂದು ಅಧಿಕಾರ ಉಳಿಸೋಕ್ಕೋಸ್ಕರ ಇವತ್ತು ಈ ಒಂದು ಜಾತಿಯ ಸೃಷ್ಟಿ ಮಾಡ್ತಾನೆ ಸಿದ್ದರಾಮಯ್ಯ. ಇವತ್ತು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ನಮ್ಮ ಗುರುಗಳು ಹಗಲು ರಾತ್ರಿ ಧರಣಿ ಮಾಡಿ ಒಂದು ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಾಗ ಬಸವರಾಜ ಬೊಮ್ಮೆಯವರು ಸರ್ಕಾರ ಈ ಒಂದು ನಮ್ಮ ಮೀಸಲಾತಿ ಕೊಟ್ಟರು. ಆದರೆ ಇವತ್ತು ಈ ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗಲೂ 15 ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಇವತ್ತು ಅದರ ಋಣ ತೀರಿಸಬೇಕಂತ ಸಿದ್ದರಾಮಯ್ಯ ಸ್ವಲ್ಪನ ಒಂದು ಯೋಚನೆ ಕೊಡಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.